ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ರೈಸ್ ಇಟ್ಟಿದ್ದೆ, 2 ಥರ ಮಾಡ್ತಾಯಿದ್ದೀನಿ ಇವತ್ತು. ತಿಂಡಿ ಪ್ಲಸ್ ಅಡುಗೆ ಅನ್ನೋ ಥರನೂ ಇರುತ್ತೆ. ಲಂಚ್ ಬಾಕ್ಸು ಕಟ್ಟಬೇಕು, ಬ್ರೇಕ್ಫಾಸ್ಟು ಆಗಬೇಕು ಅನ್ನೋ ಥರ. ಸುಮ್ಮನೆ ಸೋಮ್ಗೆ ತಮಾಷೆ ಮಾಡ್ತಾಯಿದ್ದೆ. ಅಂದರೆ ನನಗೆ ಐಡಿಯಾನೇ ಇಲ್ಲ. ನನ್ನ ಪಾಡಿನ ತರಕಾರಿ ಕಟ್ ಮಾಡ್ಕೊಂಡು ನಿಂತಿದ್ದೆ. ಬೆಳಗ್ಗೆ ಟೈಮು ವೀಡಿಯೋ ಮಾಡೋಕ್ಕೆ ಕೆಲವೊಂದು ಟೈಮ್ ಆಗೋದಿಲ್ವಲ್ಲ, ಸೊ ಅದಕ್ಕೆ ನನ್ನ ಪಾಡಿನ ತರಕಾರಿ ಕಟ್ ಮಾಡ್ತಿದ್ದೆ. ಸೋಮು ಏನೇ ಡಿಫ್ರೆಂಟಾಗಿ ಕಟ್ ಮಾಡ್ತೀವಿ. ಸೋಮ್ ಯಾವಾಗಲೂ ಏನಂತ ಅಂದರೆ, ಏನು ತಿಂಡಿ ಮಾಡ್ತಾಯಿದ್ದೆ, ಸ್ನಾನಕ್ಕೆ ಹೋಗೋಕೆ ಮುಂಚೆ ಏನು ತಿಂಡಿ ಮಾಡ್ತಾಯಿದ್ದೀನಿ ಕಿತ್ತ ಅಂತ ಕೇಳ್ಬಿಟ್ಟೆ ಹೋಗೋದು. ನಾನು ಹೇಳ್ತೀನಿ, ನಿಮ್ಗೆ ಯಾಕೆ ಅದೆಲ್ಲ, ಏನು ಕೊಟ್ಟರು ನಿಮ್ಮ ಪಾಡಿನ ಯಾವಾದ್ರೂ ಇದೇ ಬೇಕು ಅದೇ ಬೇಕು ಅಂತ ಡಿಮಾಂಡ್ ಮಾಡಿ, ನಿಮ್ಗೆ ಹಂಗಲ್ವಲ್ಲ, ಏನು ಕೊಟ್ಟರು ಸುಮ್ಮನೆ ತಿಂದ್ಬಿಟ್ಟು ಹೋಗ್ತೀರಲ್ವ, ಮತ್ತು ನಿಮ್ಗೆ ಯಾಕೆ ಕೇಳಬೇಕಿದ್ನೆಲ್ಲ ಅಂತಂದೆ. ಸೊ ಹಂಗಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೆ, ಚಪಾತಿ ಮಾಡಿಬಿಟ್ಟು. ಸೊ ನೋಡಿ ಒಗ್ಗರಣೆ ಮಾಡಿದ್ದೀನಿ ಅಂತ ಹೇಳಿದೆ. ಅದಾದಮೇಲೆ ರೈಸ್ಗೆ ಇಟ್ಟಿದ್ದೆ. ಪನ್ನೀರ್ ಫ್ರೈಡ್ ರೈಸ್ ಮಾಡಿಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನ್ ವೆಜ್ ತಿನ್ನಲ್ಲ ಆ ಟೈಮ್ನಲ್ಲಿ ಅವ್ರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೊಂಥರ ಖುಷಿ ಅಂತ ಅನಿಸುತ್ತೆ. ಪನ್ನೀರ್ ಐಟಮ್ ಅಂದರೆ ಡೈರಿ ಐಟಮ್ಸ್ ಜಾಸ್ತಿ ಮಾಡಿಕೊಡಿ ಅಂತ ಹೇಳಿ. ಸೊ ಮತ್ತೆ ಒಂದಷ್ಟು ಸ್ಟಾಕ್ ಎಲ್ಲ ಬಂದಿದ್ವು. ಮತ್ತು ಇವತ್ತು ಏನೋ ಸಾಂಗ್ಗಳಾಕ್ಬಿಟ್ಟಿದ್ರು, ಏನೋ ಡಿಫ್ರೆಂಟ್ ಒಂದು ಸಾಂಗ್ಗಳು ಕೇಳಿಸಿದೆ. ಕಲ್ಲಿನಲ್ಲಿ ಮತ್ತು ಬೆಳ್ಳಿ ಕಾಲುಂಗರ ಫಿಲಮ್ ಸಾಂಗ್ಗಳೆಲ್ಲ ಹಾಕಿದ್ರು. ಅದು ಕೇಳೋಕ್ಕೆ ಒಂದು ಚಂದ. ಮತ್ತು ನಮ್ಮ ಸೋಮ್ಗೆ ಈ ಹಳೇ ಸಾಂಗ್ಸ್ಗಳದೆಲ್ಲ ಅಂದರೆ ತುಂಬಾ ಇಷ್ಟ. ಖುಷಿಮಾಗೆ ಇನ್ನೂ ಎಬ್ರಿಸಿರಲಿಲ್ಲ, 8:30 ಆಗ್ತಾಯಿತ್ತು. ಆಗಲೇ ಒಂದು ರೌಂಡ್ ಎಬ್ರಿಸಿ ಅವಳಿಗೆ ಮತ್ತೆ ಬಂದಿರೋದು. ಸೊ ಹಂಗೆ 2 ಸತಿ 3 ಸತಿ ಎಬ್ರಿಸ್ತದೆ. 8:30 8:45ಗೆ ಎಬ್ರಿಸ್ಬಿಡ್ತೀನಿ. ಇಲ್ಲಿ ತಿಂಡಿ ಮಾಡ್ತಿದ್ದಂಗೆ ಹೋಗಿ ಅವಳಿಗೆ ಸ್ನಾನ ಮಾಡಿಸಿಸ್ಬಿಡ್ತೀನಿ. ಇಬ್ಬರು ಅದೂ ನಡೀತಾ ಇರುತ್ತೆ. ಅವಳು ಅವ್ರ ಅಪ್ಪ ಮಾತು ಕೇಳಲ್ಲ ಸ್ನಾನ ಮಾಡಿಸುವಾಗ. ನಾನು ನೀವು ಸ್ನಾನ ಮಾಡಿಸೋದು ಕಲಿಬೇಕು ಅಂತ ನಾನು. ಆದರೆ ಇದ್ದವರು ಅವಳು ನನ್ನ ಮಾತು ಕೇಳಲ್ಲ, ನಿಖಿತಾ ನೀನೇ ಮಾಡಿಸ್ಬಿಡು ಅಂತ. ನಾನು ಇಲ್ಲಿ ತಿಂಡಿನೇ ಮಾಡಲಾ, ಇಲ್ಲ ಅಂತಂದರೆ ಮಗುಗೆ ಸ್ನಾನ ಮಾಡಿಸ್ಲಾ, ರೆಡಿ ಮಾಡಲಾ, ಇಲ್ಲಿ ಚಪಾತಿ ಮಾಡಲಾ, ಅವಳಿಗೆ ತಿನ್ನಿಸ್ಲಾ, ಲಂಚ್ ಬಾಕ್ಸ್ ಕಟ್ಲಾ, ಇವ್ರಿಗೆ ಲಂಚ್ ಬಾಕ್ಸ್ ಕಟ್ಲಾ. ಸೊ ಸಿಕ್ಕಾಬಟ್ಟೆ ನನಗೆ ಹೆಂಗೆ ಆ ಶೆಡ್ಯೂಲ್ ಹೇಗಿರುತ್ತೆ ಅಂತಂದರೆ ಹೇಳ್ಬಾರ ಹಂಗಿರುತ್ತೆ. ಅಂಥದ್ರಲ್ಲಿ ಏನಂತಾರೆ, ಇವತ್ತೊಂದು ಸ್ವಲ್ಪ ಸಾಂಗ್ಸ್ಗಳೆಲ್ಲ ಹಾಕಿ ಏನೋ ಸಿಕ್ಕಾಪಟ್ಟೆ ಈ ಥರ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡೋ ಥರ ಮಾಡ್ತಾಯಿದ್ರು. ನಾನು ಅದಕ್ಕೆ ಹೇಳ್ತಾಯಿದ್ರಿ, ಏನು ರೀ ಸೂರ್ಯ ಯಾವ ಕಡೆ ಉಟ್ಬಿಟ್ಟವನೇ, ಹಂಗೆ ಹಿಂಗೆ ಏನೋ ಇಷ್ಟೆಲ್ಲ ಮಾಡ್ತಾಯಿದ್ದೀರಲ್ಲ. ವ್ಲಾಗೇ ಬರಲ್ಲ ಅವರು, ನೀವು ನೋಡಿರ್ತೀರ ಜೊತೆ ಬರೋದೇ ಇಲ್ಲ. ಅವ್ರದ್ದಾಯ್ತು, ಅವ್ರ ಕೆಲಸ ಆಯಿತು, ಹಂಗಿರ್ತಾರೆ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡ್ಕೊಡ್ತಿದ್ದೀರಾ ಅಂತಂದರೆ ಸಾಕು ಕಣ್ರಿ. ನಾನು ಯಾವಾಗಲೂ ಅಷ್ಟೇ, ನನಗೆ 100ಅಲ್ಲಿ ಯಾರೇ ಆಗಲಿ, ನಾವು ಹೆಣ್ಮಕ್ಳು ನಾವು ಕೇಳೋದೇನೆಂದರೆ 100ಅಲ್ಲಿ 50 ಅರ್ಧ ಭಾಗ ನೀವು ಏನು ಕೆಲಸ ಮಾಡಿ, ಅರ್ಧ ಭಾಗ ನಾವು ಹೆಣ್ಮಕ್ಳು ಕೆಲಸ ಮಾಡ್ತೀವಿ ಅನ್ನೋ ಥರ ಅಲ್ಲ. ನಮಗೆ 100%ಅಲ್ಲಿ 20% ಅಷ್ಟು ಹಸ್ಬೆಂಡ್ ಆದವರು ಒಂಚೂರು ಹೆಲ್ಪ್ ಅಂತ ಮಾಡಿಕೊಟ್ಬಿಟ್ರೆ ನಮಗೆ ಎಷ್ಟೋ ಒಂದು ಸಪೋರ್ಟ್ ಸಿಕ್ತಂಗೆ ಆಗ್ಬಿಡುತ್ತೆ. ಅಂದರೆ ಯಾವುದೇ ಕೆಲಸದಲ್ಲಿ ನಾವಿನ್ನು 80% ಮಾಡ್ಕೊತೀನಿ, ನಾನು ಹಂಗೇನಿಲ್ಲ ಅಂತ ನಾನು ಅದನ್ನೇ ಸೋಮ್ಗೆ ಹೇಳ್ತಾ ಇದ್ದೆ. ಆಯಿತು ಬಿಡು, ನಾನು ಟ್ರೈ ಮಾಡ್ತೀನಿ ಮೇಲೆ ಅಂತ ಹೇಳ್ತಾಯಿದ್ರು. ಫಸ್ಟು ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಪನ್ನೀರನ್ನ ಸಣ್ಣದಾಗಿ ಕ್ಯೂಬ್ ಮಾಡಿಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಬಿಟ್ಟೆ. ಇಲ್ಲೇನು ಮಜಾ ಅಂದರೆ, ಇಲ್ಲಿ ಕ್ಲಿಪ್ಪಿಂಗು ನಾನು ಇಟ್ಟಿದ್ದೀನಿ, ಅಲ್ಲಿ ವೀಡಿಯೋ ಮಾಡೋಕ್ಕೆ ಫುಲ್ ಮಾಡಿದ್ದೀನಿ. ವೀಡಿಯೋ ಹಾಗೇ ಇಲ್ಲ ಫ್ರೆಂಡ್ಸ್. ಅದು ನನಗೆ ಇವಾಗ ಇದಾಗ್ತದೆ, ಈ ವೀಡಿಯೋನೇ ಇಲ್ವಲ್ಲ, ನಾನು ವೀಡಿಯೋ ಮಾಡಿದ್ನಲ್ಲ ಫುಲ್ ಫ್ರೈಡ್ ರೈಸ್ ಮಾಡೋದು ಹೆಂಗೆ ಮಾಡೋದು ಅಂತ ಹೇಳಿ, ವೀಡಿಯೋ ರೆಕಾರ್ಡೇ ಆಗಿಲ್ಲ ಹಿಂಗೆ. ಸೊ ಅದಾದಮೇಲೆ ಅದಕ್ಕೆ ಫ್ರೈಡ್ ರೈಸ್ ಮಾಡಿದೆ. ವೆಜಿಟೇಬಲ್ಸ್ ಎಲ್ಲ ಹಾಕಿ, ಪನ್ನೀರೆಲ್ಲ ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅವೆಲ್ಲ ಪೇಸ್ಟ್ ಮಾಡಿಕೊಂಡು ಎಲ್ಲ ಹಾಕಿ ಮಾಡ್ಕೊಂಡೆ. ಇನ್ನೊಂದು ಕಡೆ ಚಪಾತಿ ಮಾಡಿಬಿಟ್ಟು ಅದಕ್ಕೆ ಬೆಂಡೆಕಾಯಿ ಪಲ್ಯ. ಇನ್ನು ಖುಷಿಮಾ ಎದ್ಲು. ಇವಾಗ ನೋಡಿ ಅವಳನ್ನ ಎತ್ಕೊಬಂದು ಹಿಂಗೆಲ್ಲ ಮುದ್ದಾಡಿ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮುತ್ತು ಕೊಟ್ಟು ಎದಳವ ಅಂತೆಲ್ಲ ಪುಸಿ ಹೊಡಿಬೇಕು. ಒಂದ್ಸರಿ ಸೋಮು ಎತ್ಕೊಂಬರ್ತಾರೆ, ಆದರೆ ಕೈ ಅಂತಿರುತ್ತೆ ಒಂದ್ಸರಿ. ನಿದ್ದೆ ಕಂಪ್ಲೀಟ್ ಆಗಿರ್ಬೇಕಷ್ಟೇ. ಕಂಪ್ಲೀಟ್ ಆಗಿದ್ದರೆ ಇನ್ನೊಂದು, ಈ ಕಡೆ ಒಂದು ಮಗು, ಆ ಕಡೆ ಒಂದು ಮಗು. ಅವಳನ್ನ ಎತ್ಕೊಂಡ್ರೆ ಇವಳು ಪೊಸೆಸಿವ್ ಆಗ್ತಾಳೆ. ಇವಾಗ ಅವಳನ್ನು ಮುದ್ದಾಡಬೇಕು. ಸೊ ಹಿಂಗೆ ಆಮೇಲೆ ಕರ್ಕೊಂಡೋಗಿ ಅವಳಿಗೆ ಸ್ನಾನ ಮಾಡಿಸಿಸ್ಬಿಟ್ಟು ಖುಷಿಮಾಗೆ ಅವಳಿಗೆ ತಿಂಡಿ ತಿನ್ನಿಸಿ ಆಮೇಲೆ ಕರ್ಕೊಂಡೋಗಿ ಬಿಡಬೇಕು ಸ್ಕೂಲಿಗೆ. ಮತ್ತು ನಾನು ಸಂಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಇವಾಗ ಸಂಡೇ ಆಗಿರೋದು ಒಂದು ಫಂಕ್ಷನ್ ಇತ್ತು. ಸೊ ಇವಾಗ ಹೊರಡ್ತಾ ಇದ್ದೀವಿ, ನಾನು ಖುಷಿಮಾ ಮತ್ತು 3 ಜನನೂ ಹೊರಡ್ತಾ ಇದ್ದೀವಿ. ಇವತ್ತು ಸಂಡೇ ಅಂದರೆ ಸ್ವಲ್ಪ ಲೇಟೇ ಅಲ್ವಾ, ಎಲ್ಲರೂ ಎದ್ದಾಳೋದು ಮಾಡೋದು ಆ ಥರ. ನನಗೂ ಸಿಕ್ಕೋದು ಒಂದಿನ ಖುಷಿಮಾ ಸ್ಕೂಲ್ ರಜೆ ಇರೋದ್ರಿಂದ ಅವಳು ಲೇಟಾಗಿ ಎದ್ಲು, ಅದರಿಂದ ಆ ಫಂಕ್ಷನ್ಗೆ ಹೊರಡೋದು ಲೇಟಾಯಿತು. ಹಾಯ್ ಫ್ರೆಂಡ್ಸ್, ಓಕೆ ಇವಾಗ ನಾವು
ಸೋಮು ಅವರ ರಿಲೇಟಿವ್ ಇದ್ದಾರೆ, ಮಾವ ಆಗಬೇಕು. ಅವರ ಮೊಮ್ಮಗುದು ನಾಮಕರಣ ಇದೆ. ಸೊ ಅದಕ್ಕೆ ಸಂಡೇ ಇವತ್ತು ಹೊರಡ್ತಾ ಇದ್ದೀವಿ. ಅಪ್ಪಪ್ಪ ನಾನು ಬಬ್ರು ಮನೆ ಬರ್ತಾ ಹೋಗ್ತೀನಿ. ಅವಳನ್ನ ಬಬ್ರು ಮನೇಲಿ ಬಿಟ್ಟೋಯ್ತೀವಿ ಇವಾಗ. ಓಕೆ, ಇವಾಗ ಖುಷಿಮಾ ಸಿಂಪಲ್ ರೆಡಿ ಆಗಿದ್ದಾಳೆ. ಸೊ ಇಲ್ಲಿ ಇವತ್ತು ಹೇರ್ ಸ್ಟೈಲ್ ಈ ಥರ ಮಾಡಬೇಕಾಗಿತ್ತಂತೆ ಮೇಡಮ್ಗೆ, ಅದಕ್ಕೆ ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ದೀನಿ. ಸೊ ನಾನು ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಸಂಡೇ ಅಲ್ವಾ ಸ್ವಲ್ಪ ಲೇಟ್ ಆಗೋಯ್ತು. ಅದಕ್ಕೆ ಮತ್ತು ನೀನು ಡ್ರೆಸ್ಸೇ ಹಾಕೋಬೇಡ, ನೀನು ಸ್ಯಾರಿ ಗಿರಿ ಎಲ್ಲ ಬೇಡ ಅಂತ ಹೇಳ್ಕೊಂಡು ಮಾಡ್ತಾರೆ. ಸೊ ಬನ್ನಿ ಇವತ್ತು ವ್ಲಾಗ್ ಶೇರ್ ಮಾಡ್ಕೊತೀವಿ. ಮತ್ತು ಪೂರ ದಿನ ಏನೇನಾಗುತ್ತೆ ಏನೇ ಅಂತ ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವೇನೋ, ತುಂಬ ದಿನ ಆಯ್ತು. ಇವತ್ತು ಎಲ್ಲೂ ಹೊರಗಡೆ ಹೋಗ್ತಾನೆ ಇಲ್ಲ ಇತ್ತೀಚೆಗಂತೂ ನನಗೆ ಅಷ್ಟೊಂದು. ಮನೇಲೇ ಸೇರ್ಕೊಂಡ್ಬಿಟ್ಟಿದ್ದೀವಿ. ಸೋಮ್ನು ಅಷ್ಟೇ ಫಂಕ್ಷನ್ಗಳಿದ್ದಾವೆ, ಆದರೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಊರಲ್ಲಾಗಲಿ ಇಲ್ಲಾಗಲಿ ಫಂಕ್ಷನ್ಸ್ಗಳಿದ್ರೂ ಕೂಡ ನಮಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಯಾವುದೋ ಏನು ಓಪನ್ ಆಗಿದೆ. ಸೊ ಇನ್ನು ಖುಷಿಗೆ ಡ್ರೆಸ್ಸು ಈ ಥರ ಸಿಂಪಲ್ ಹಾಕಿದ್ದೀವಿ. ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ಈ ಡ್ರೆಸ್ಸು. ಸೊ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ. ಸಿಂಪಲಾಗಿ ಅವಳಿಗೆ ಈ ಚುಚ್ಚೋದು ಆ ಥರ ಎಲ್ಲ ಡ್ರೆಸ್ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಈ ಥರ ರೆಡಿ ಮಾಡಿದ್ದೀವಿ. ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ತೋರಿಸ್ತೀನಿ ನಾನು ಔಟ್ಫಿಟ್ ಯಾವ ಥರ ಇದೆ. ಗಡಿಬಿಡಿಲಿ ಮೇಲೆ ಬಂದು ಕಾರ್ ಹತ್ತದ್ನಲ್ಲ, ವೀಡಿಯೋನೂ ಇಲ್ಲ ಎಂಥದ್ದಿಲ್ಲ. ಮನೆ ಎಲ್ಲ ಕೆಲಸ ಮಾಡಿ ಮನೆ ಕ್ಲೀನ್ ಮಾಡಿ ಹೊರಗಡೆ ಹೊರಡ್ಬೇಕಾಯ್ತು. ಮನೆ ಕ್ಲೀನ್ ಮಾಡಿ ಹೊರಡೋದು ಅಂತಂದರೆ ಸ್ವಲ್ಪ ಲೇಟೇನೆ ಆಗೋದು. ಹುಡುಕ್ತಾ ಇದ್ದೀನಿ ಯಾರು ಕೆಲ್ಸಕ್ಕೆ ತಗೋಬೇಕು ನಿಮ್ಗೆ. ಯಾಕೆ ಕೆಲಸ ಹೇಳ್ತವ್ರೆ ನಿಖಿತಾ ಬೇಡ ಕಣೆ ಅಂತ. ನಾನು ಏನಕ್ಕೆ ಕೆಲ್ಸಕ್ಕೆ ತಗೋತಾ ಇಲ್ಲ ಅಂತಂದರೆ ಅದಕ್ಕೊಂದು ರೀಸನ್ ಇದೆ. ಯಾಕೆ ಅಂತಂದರೆ ಸ್ವಲ್ಪ ನನ್ನ ಬಾಡಿ ಪೇಯ್ನ್ ಆದಂಗೆ ಆಗ್ತಾಯಿತ್ತು. ಜಾಯಿಂಟ್ ಪೇಯ್ನು ಅಲ್ಲಿ ಇಲ್ಲಿ ಇಟ್ಕೊಳ್ಳೋ ಥರ ಆ ಥರ ಎಲ್ಲ ಆಗ್ತಾಯಿತ್ತು. ಅದಕ್ಕೆ ಏನು ಅಂದ್ಕೊಂಡೆ ಅಂತಂದರೆ ನಾನು ಈ ಗೃಹ ಪ್ರವೇಶ ಆಗೋಷ್ಟೊತ್ತಿಗೆ ಸ್ವಲ್ಪ ದಪ್ಪ ಆಗಿದ್ದೀನಿ ಅನ್ನೋ ಥರನೂ ನನಗೆ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಸಣ್ಣ ಆಗಬೇಕು ಅಂತ ಹೇಳಿ ಎಲ್ಲ ಜವಾಬ್ದಾರಿ ಎಲ್ಲ ಕೆಲಸನೂ ನಾನೇ ತೊಗೊಂಡಿದ್ದೀನಿ. ನಿಜ ಹೇಳ್ತೀನಿ, 2 kg ಸಣ್ಣ ಆಗಿದ್ದೀನಿ. ಈ 1.5 ತಿಂಗಳಲ್ಲಿ 2 kg ಸಣ್ಣ ಆಗಿದ್ದೀನಿ. ಎಲ್ಲ ನಾನೇ ಮಾಡ್ತಾ ಇರೋದಕ್ಕೆ ಕೆಲಸ ಎಲ್ಲ. ಸೊ ಇನ್ನೊಂದು 2 ತಿಂಗಳು ಮಾಡಿಬಿಟ್ರೆ ಇನ್ನೊಂದು 2-3 kg ಸಣ್ಣ ಆಗ್ಬಿಡ್ತೀನಿ ಅನ್ನೋದಿದು. ಆದರೆ ಸೋಮ್ಗೆ ಇಷ್ಟ ಇಲ್ಲ. ಅಮ್ಮ ತಾಯಿ ದಯವಿಟ್ಟು ಮಿಲನ್ ಇವಾಗ ಇಲ್ಲ. ಮಿಲನ್ ಇವಾಗ ಬಗ್ಲುಗುಂಟೆ ಹೋದ, ಅಲ್ಲಿ ಸ್ಕೂಲ್ ಸೇರ್ಕೊಂಡಿದ್ದಾನೆ, ಮಲ್ಸಂದ್ರ ಸ್ಕೂಲಿಗೆ ಸೇರ್ಕೊಂಡಿದ್ದಾನೆ. ಓಕೆ, ಅದಕ್ಕೆ ಹಂಗೆ ಅನ್ಕೋತಾ ಇದ್ದೀನಿ. ನೋಡೋಣ, ಹುಡುಕ್ತಾ ಇದ್ದೀನಿ. ನಮಗೆ ತಕ್ಕನಾಗ ಕೆಲ್ಸಕ್ಕೆ ಸಿಗ್ಬೇಕಲ್ವಾ, ನಮಗೆ ತಕ್ಕನಾಗ ಸಿಕ್ಕಲ್ಲ ಬೇರೆ. ಸೋಮು ನಿನ್ ತಕ್ಕನಾಗ ಯಾರು ಇರಲ್ಲ. ಗೊತ್ತಿದ್ರೆ ಇನ್ನೇನಾರು ಅಬ್ಬಿಗೆರೆ ಇನ್ನೇನಾರು ಇತ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಎಸ್ ಏನು ಮಾಡ್ತೀರಾ, ಶೆಕೆ ಐತೈತಿ. ಖುಷಿ ಬಬ್ರು ಮನೆಗೆ ಬಿಡ್ಲಾ ನಿನ್ನ, ಇಲ್ಲ ಫಂಕ್ಷನಿಗೆ ಬರ್ತೀಯಾ? ಬೇಬಿ ಪಾಪು ನಾಮಕರಣ ಇದೆ, ಅಲ್ಲಿ ನೇಮಿಂಗ್ ಸೆರೆಮನಿ ಇದೆ, ಅಲ್ಲಿ ಬರ್ತೀಯಾ? ಬೇಡ, ಅಲ್ಲಿ ನೋಡು, ಬೇಡ ಹಂಗೆ. ಸೊ ಇವಾಗ ನಮ್ಮನೆಯಿಂದ ಅರ್ಧ ಗಂಟೆ ತೋರಿಸ್ತದೆ. ಇವಾಗ 12 ಕಿಲೋಮೀಟರ್ಸ್ ಇದೆ, 28 ಮಿನಿಟ್ಸ್ ನಮ್ಮನೆಯಿಂದ. ಇವಾಗ ಇಲ್ಲೊಂದು 2 ನಿಮಿಷ ಆಯಿತು ಹೊರಟು ನಾವು. ಸೊ ಕರೆಕ್ಟಾಗಿ ಏನು 13 ಕಿಲೋಮೀಟರ್ 12 ಕಿಲೋಮೀಟರ್ ತೋರಿಸ್ತಾ ಇತ್ತು. 28 ಮಿನಿಟ್ಸ್ ಇದೆ. ಹೆಸರುಘಟ್ಟ ಇರೋದು. ಸೊ ಹೆಸರುಘಟ್ಟ ಅಂದರೆ ನಮಗೆ ನಿಯರೇ ಆಗುತ್ತೆ. ಹೆಸರುಘಟ್ಟ ರೋಡ್, ಓಕೆ, ಹೆಸರುಘಟ್ಟ ರೋಡ್ ಅಂತೆ. ಸೊ ನಮಗೆ ನಿಯರ್ ಅಂತ ಅನಿಸುತ್ತೆ. ಚಿಕ್ಕಬಳ್ಳಾಪುರ ಹತ್ರ ಹೋಗಿ ಹಂಗೆ ಹೋಗೋದು. ಸೊ ಓಕೆ, ಹೋಗಿ ಫಂಕ್ಷನ್ ಹತ್ರ ಸಿಗುವ. ಅಪ್ಪ ಅಮ್ಮ ಬರ್ಬೇಕಾಗಿತ್ತು. ಆಕ್ಚುಲಿ ಅಪ್ಪ ಅಮ್ಮ ಬರೋ ತರ ಇಲ್ಲ. ಸೊ ಅದಕ್ಕೆ ಅವರ ಪರವಾಗಿ ನಾವೇ ಹೋಗ್ತಾ ಇದ್ವಿ. ನಾವು ಹೋಗ್ತಾ ಇದ್ವಿ ಅಂಡ್ ಅವ್ರ ಪರವಾಗಿ ನಾವು ಹೋಗ್ತಾ ಇದ್ವಿ ಎಲ್ಲರೂ. ಓಕೆ, ಬಂದ್ವಿ ಫಂಕ್ಷನ್ಗೆ. ಖುಷಿಮಾ ಫುಲ್ ಗ್ರೀನ್ರಿ ಚೆನ್ನಾಗಿದೆ. ಅದು ರೆಸಾರ್ಟ್ ಥರ ಕಾಣಿಸ್ತೈತಿ. ಖುಷಿಮಾ ನಿಂತ್ಕೋ, ಅಲ್ಲಿ ಫುಲ್ ಬಿಸಿಲು. ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ದಾರೆ. ಖುಷಿಮಾ ಇಲ್ಲಿ ಬಾ. ಖುಷಿಮಾ ಇಲ್ಲಿ ಬಾ, ಇಲ್ಲಿ ಬಾ, ಬಾಯಿ ಕಡೆ ಬಾ. ಇಲ್ಲಿ ಬಂಗಾರ, ಇಲ್ಲಿ ಬಾ ಬಂಗಾರು. ಅಲ್ಲಿ ನಡಿ, ಅಲ್ಲಿ ಹೋಗಿ ನಿಂತ್ಕೊ ಹೊಡು. ಇಲ್ಲಿ ನೋಡು ಬಂಗಾರು. ಫಂಕ್ಷನ್ ಅಂತ ಬಂದಾಗ ಅಪರೂಪಕ್ಕೆ ಸೇರೋದಾಗ ಆದ್ರೂ ಎಲ್ಲರೂ ಸಿಕ್ಕಿದಾಗ ಒಂಥರ ಖುಷಿ, ಎಲ್ಲರೂ ಮಾತಾಡಿಸ್ಬೇಕು ಆ ಥರ. ಇಲ್ಲಿ ಏನಂದರೆ ನಾನು ಯಾವಾಗಲೂ ಅಷ್ಟೇ ನಮ್ಮ ಸೊಮ್ಮೂರ ಮನೆಯವರು ಬೇರೆ ಥರ ಟ್ರೀಟ್ ಮಾಡೋದಾಗಲಿ, ಇಲ್ಲ ನಮ್ಮ
ನಮ್ಮ ಮನೆ ಫಂಕ್ಷನ್ ನಮ್ಮ ಮಾತ್ರ ಫಂಕ್ಷನ್ಗಳು ಆ ಥರ ಎಲ್ಲ ನಂಗೆ ಯಾರ್ಯಾರು ಗೊತ್ತು ಅವರೆಲ್ಲರೂ ಯಾರು ನನ್ನ ಜೊತೆ ಕ್ಲೋಸ್ ಆಗಿದ್ದಾರೋ ಯಾರು ನನ್ನ ಮಾತಾಡಿಸ್ತಾರೋ ಅವ್ರನ್ನೆಲ್ಲನೂ ನಾನೇ ಹೋಗಿ ಮಾತಾಡಿಸ್ತೀನಿ, ಚೆನ್ನಾಗಿದ್ದೀರಾ ಅಂತ ಹೇಳಿ. ಸೊ ಈ ಎಲ್ಲರೂ ಯಾರ್ಯಾರು ಎಷ್ಟೆಷ್ಟರಲ್ಲಿದ್ದೀರೋ ಆ ಥರನೇ ಅಷ್ಟೇ ಇರ್ತೀನಿ, ಹಾಯ್ ಬಾಯ್ ಅಂತ ಅಂದ್ಕೊಂಡು ಅಷ್ಟರಲ್ಲೇ ಇದ್ಬಿಡ್ತೀವಿ ನಾವು ಅಷ್ಟೇ. ಇಲ್ಲಿ ಬರ್ತಿದ್ದಂಗೆ ಇನ್ನು ನಾಮಕರಣ ಫಂಕ್ಷನ್ ಕೇಳಬೇಕಾ ಮಕ್ಳುಗಳೇ ಅವಳಿ ಇದೆಲ್ಲ ಮ್ಯಾಶ್ ಮೆಲೋ ಅಂತೆಲ್ಲ ಇಟ್ಟಿದ್ರು. ಖುಷಿ ಅಮ್ಮ ಮ್ಯಾಶ್ ಮೆಲೋ ಅಂತಿದ್ಲು, ಅದಕ್ಕೆ ಚಾಕ್ಲೇಟ್ನ ಡಿಪ್ ಮಾಡಿಬಿಟ್ಟು ಕೊಡ್ತಾಯಿದ್ರು. ಸೊ ನಾನು 1-2 ಏನೋ ಕೊಡಿಸಿಸ್ದೆ ಅಲ್ಲಿ ನಿಂತ್ಕೊಂಡು. ಅದಾದಮೇಲೆ ಸೋಮ್ ಡಿಪಾರ್ಟ್ಮೆಂಟ್ ಅಂತ ಬಿಟ್ಬಿಟ್ಟು ನಾನು ಆ ಕಡೆ ಹೊರಟ್ಬಿಟ್ಟೆ. ಎನ್ವಿರಾನ್ಮೆಂಟ್ ಮತ್ತು ತುಂಬ ಚೆನ್ನಾಗಿತ್ತು. ನನಗಿದೆ ಎಲ್ಲೂ ನೋಡಿರೋ ಥರ ಫೀಲ್ ಆಗ್ತೈತಿ. ಯಾರ ಬ್ಲಾಗಲ್ಲಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವಳು ಎಲ್ಲೋ ವೀಡಿಯೋದಲ್ಲೋ ಇಲ್ಲ ಫೋಟೋದಲ್ಲೋ ಮೋಸ್ಟ್ಲಿ ಪರಿನ ನೋಡಿದಾಳೆ ಅಂತ ಅನಿಸುತ್ತೆ. ಅದಕ್ಕೆ ಪರಿ ಬಂದಿಲ್ವಾ ಪರಿ ಅಂತ ಕೇಳ್ತಾ ಇದ್ಲು. ಸೊ ಅವಳಿಗೂ ಮತ್ತು ಖುಷಿಮಾಗೂ 3 ತಿಂಗಳು ಕರೆಕ್ಟಾಗಿ, ಇವಳು May 5th ಅಂತಂದರೆ ಅವಳು August 5th ಹುಟ್ಟಿದ್ದು. 3 ತಿಂಗಳು ಡಿಫ್ರೆನ್ಸ್ ಇಬ್ರಿಗೂ. ಅವಳು ಎಷ್ಟು ಚುರುಕಾಗಿ ಮಾತಾಡ್ತಾಳೆ ಗೊತ್ತಾ, ಯಪ್ಪ. ಇನ್ನು ಇದೆಲ್ಲ ಇವ್ರು ಬಂದು ನಮ್ಮ ಸೋಮವ್ರ ಪಾರ್ವತಮ್ಮ, ನಮ್ಮ ಸೋಮವ್ರ ಅಮ್ಮ ಇದ್ದಾರಲ್ಲ ಅವರ ಸೋದ್ರ ಮಾವನ ಮಕ್ಕಳು ಅವರು. ಕಂಪ್ಲೀಟ್ ಅವರೆಲ್ಲ ಅಣ್ಣ ತಮ್ಮದಿರ ಅಕ್ಕ ತಂಗಿರ ಆ ಥರ ಎಲ್ಲರೂ ಕಂಪ್ಲೀಟಾಗಿರೋರು ಫೋಟೋ ತೆಗೆಸ್ಕೊತಾ ಇದ್ರೇನು. ಸೋಮ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ರಿ. ನಾವಿನ್ನೂ ಇಲ್ಲಿ ಹೋಗಿರಲಿಲ್ಲ, ಎಲ್ಲರೂ ಫೋಟೋ ಸೆಷನ್ ನಡೀತಾ ಇತ್ತು. ನಾವು ಲಾಸ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ. ಸೊ ಫಸ್ಟಿಗೆ ಸೋಮ್ಗೆ ಕೇಳಿದ್ದಾರೆ ಆಂಟಿ ನಿಖಿತಾ ಬಂದಿಲ್ವಾ ಅಂತ. ಆಮೇಲೆ ಸೋಮ್ ಇಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಬೇಜಾರು ಮಾಡ್ಕೊಂಡು, ಯಾಕಂದ್ರೆ ನಾನು ಯೂಶಲಿ ಯಾವ ಫಂಕ್ಷನ್ಗಳಿಗೂ ಜಾಸ್ತಿ ಹೋಗೋದಿಲ್ವಲ್ಲ, ಅದಕ್ಕೆ ಬಂದಿಲ್ಲ ಇಲ್ಲೂ ಅಂದ್ಕೊಂಡು. ಆಮೇಲೆ ನಾನು ನೋಡಿದ್ರಂತೆ ಸೋಮ್ ಹೇಳ್ತಾ ಇದ್ರಂಗಂತ. ಆಮೇಲೆ ನಾವು ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದು. ಬೇಬಿ ಮತ್ತು ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ಇನ್ನಲ್ಲಿ ಫೋಟೋ ತೆಗೆಸ್ಕೊಂಡಾದ್ಮೇಲೆ ಈ ಕಡೆ ಬಂದರೆ ಖುಷಿಮಾ ಡ್ಯಾನ್ಸ್ ನೋಡಿ. ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ, ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ನನ್ನ, ಆದರೂ ಮರೆತೇ ಇಲ್ಲ ನಾನಿನ್ನ. ಒಮ್ಮೆ ನೀನಕ್ಕರೆ ನಾನು ತುಸು ನಾಚುವೆ, ರೆಪ್ಪೆಯ ಮುಚ್ಚದೆ ನಿನ್ನನೆ ನೋಡುವೆ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ, ನಾನೋಡದೆ ನಿನ್ನನು ಇರಲಾರೆ. ಏನು ಊಟಕ್ಕೆ ಇವಾಗ ಬಂದ್ವಿ. ಸೊ ತುಂಬ ಜನ ಇದ್ದರು. ನಾವು ಅದಕ್ಕೇ ಎಲ್ಲ ಫ್ರೀ ಆಗಲಿ ಆಮೇಲೆ ಆರಾಮಾಗಿ ಹೋಗೋಣ ಅಂತ ಅಷ್ಟೊಂದು ಹೋಗಿ ಗಡಿಬಿಡಿನಲ್ಲಿ ಊಟ ಮಾಡೋ ಅಂಥದ್ದು ಏನಿರಲ್ಲ, ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಲಾಸ್ಟ್ ಪಂಕ್ತಿ ಆಲ್ಮೋಸ್ಟ್ ಇದಂತ ಅನಿಸುತ್ತೆ. ಸೊ ಬಂದು ಊಟಕ್ಕೆ ಕೂತ್ಕೊಂಡು ನಾನು ಖುಷಿಮಗೆ ಫಸ್ಟ್ ಮನೆಯಲ್ಲೇ ತಿಂಡಿ ತೀಸ್ಕೊಂಡು ಆರಾಮಾಗಿ ಕರ್ಕೊಬಂದಿದ್ದೆ. ಆದರೂ ಅವಳಿಗೇನೆಂದರೆ ಒಂದು ಪ್ಲೇಟಲ್ಲಿ ಅಂದರೆ ಅದೆಲ್ಲ ಹಾಕಲೇಬೇಕು, ಏನೇನು ಬೇಕು ಸಿಂಪಲ್ಲಾಗಿ ಅವಳಿಗೆ ಏನು ತಿನ್ನೋ ಅಂಥದ್ದು ಮಾತ್ರ ಹಾಕ್ಸಿ ಕೊಟ್ಟೆ. ಇದಾದಮೇಲೆ ಫ್ಯಾಮಿಲಿ ಜೊತೆ ಒಂದಷ್ಟು ಫೋಟೋ ಸೆಷನ್ ನಡೀತು. ಕುಟ್ಟಿ ಕರೀಲಿ ಕುಟ್ಟಿ ಬಾಯಿಲಿ ಫಂಕ್ಷನ್ಗೆ ಬಂದಿರೋದು ಹೇಳಮ್ಮ. ನಿಮ್ಮಮ್ಮ ರಾಜ ಆಗಿದ್ ಬಾರೋ. ಗೋಪಾಲಪ್ಪ ರೆಕಾರ್ಡ್ ಆಗ್ತೈತೆ. ಹಲೋ ಯಾಕೆ ಅವಳು ನಿದ್ದೆ ಅವಳಿಗೆ. ಹಾ
ಲಾಸ್ಟ್ ಟೈಮ್ ಊಟ ಮಾಡಿದ್ವಿ ನಾವೆಲ್ಲ ಅಲ್ವಾ, ಇದೇ ತಾನೆ ಉಡುಪಿ ಲಾಸ್ಟ್ ಟೈಮ್ ಹೋಗಿ ಬರ್ಬೇಕಾರೆ. ಸೋಮ್ ಇದಕ್ಕೆ ಹೋಗಿ ಬರ್ಬೇಕಾರೆ, ನೆಲಮಂಗ್ಲಕ್ಕೆ ಹೋಗಿ ಬರ್ಬೇಕಾದ್ರೆ. ಸೊ ಓಕೆ ಫ್ರೆಂಡ್ಸ್, ಏನ್ ಬಿಸಿಲು ಅಂದ್ರೆ ಬೇರೆ ದಿನ ಎಲ್ಲ ಎಷ್ಟು ಮೋಡ ಮುಚ್ಚಿದಂಗೆ ಇರ್ತಿತ್ತು, ಇವತ್ತು ಎಷ್ಟು ಬಿಸಿಲೈತೆ ಅಂದ್ರೆ ನಿಂತ್ಕೊಳಕ್ ಆಗ್ತಾಯಿಲ್ಲ, ಕೂತ್ಕೊಳಕ್ ಆಗ್ತಾಯಿಲ್ಲ, ಹಂಗಾಗ್ತಾ ಇತ್ತು. ಶೆಕೆ ನೆರಳಲ್ಲಿ ಕೂತಿದ್ರು ಶೆಕೆ. ಸೊ ಇನ್ನು ಹೊರಟ್ವಿ. ಚೆನ್ನಾಗಿತ್ತು ಫಂಕ್ಷನ್ನು. ಮತ್ತೆ ಇದು ಕೂಡ ಏನು ಅಲ್ಲಿ ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗಿತ್ತು, ಫುಲ್ ಗ್ರೀನ್ರಿ ತುಂಬಾ ಚೆನ್ನಾಗಿತ್ತು. ಖುಷಿ ಒಂದ್ ಸ್ವಲ್ಪ ಹಿಡಿಯಕ್ ಆಗ್ತಾ ಇರ್ಲಿಲ್ಲ. ಐಸ್ ಕ್ರೀಮ್ ಅನ್ಕೊಂಡು ಅರ್ಧಂಬರ್ಧ ತಿನ್ನೋದು ಅಪ್ಪಂಗ್ ಕೊಡೋದು, ಏನೇ ತಿನ್ನೋದು ಅರ್ಧಂಬರ್ಧ ಅಪ್ಪಂಗ್ ಕೊಡೋದು. ಅದೇ ಹೇಳ್ದಂಗೆ ಅಪ್ಪ ಹತ್ರ ಡಸ್ಟ್ಬಿನ್ ಇದ್ದಂಗೆ ತಿಂದ್ಬಿಟ್ಟು ಅಪ್ಪಂಗ್ ಕೊಡೋದು ಅಂತ. ಇವಾಗ ಮನೆ ಕಡೆ ಹೊರಟ್ವಿ. ಇನ್ನೂ ಇರೋಕ್ ಆಸೆ, ಚೆನ್ನಾಗಿತ್ತು. ಎಲ್ಲಾರು ರಿಲೇಟಿವ್ಸ್ ಎಲ್ಲಾರು ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಒಂದೇ ಕಡೆ ಸಿಗೋದು ಅಪರೂಪ ಅಲ್ವಾ, ಇರಕ್ ಇಷ್ಟ. ಆದ್ರೆ ಸೋಮ್ಗೆ ಇನ್ನೊಂದು ಯಾವ್ದೋ ಕಾಲ್ ಇದೆಯಂತೆ, ಅದಕ್ಕೆ ಹೊರಟೋಣ ನಿಖಿತಾ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ನಾನು ಹೊರಟೆ. ಟೈಮ್ ಎಷ್ಟೊತ್ತು? ಒಂದು 2 hours ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯ್ತು. ನಾವು ಅಲ್ಲಿ ಗೊತ್ತೇ ಆಗೋದಿಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಲ್ಲರೂ ಜೊತೆ. ಇದು ಚೆನ್ನಾಗಿದೆ ಇಲ್ಲೆಲ್ಲ, ಹೆಸರುಘಟ್ಟ ಮೇನ್ ರೋಡಲ್ಲೆಲ್ಲ ಒಂಥರ ರೆಸಾರ್ಟ್ ಆಗಿರ್ಬೋದು, ರೆಸ್ಟೋರೆಂಟು, ಮತ್ತು ಈ ಥರ ಚೆನ್ನಾಗಿತ್ತು ಎಲ್ಲ. ಓಕೆ ಬನ್ನಿ ಹೊರಡುವ, ಚಲೋ. ನೋಡಿ ತಗೊಳ್ಳೋಣ, ಹಣ್ಣಾಗುತ್ತಾ ಇಲ್ವಾ? ಬೇಕಾ ಬೇಡವಾ? ಅಯ್ಯೋ ಬೇಡ ನಡೀರಿ, ಊರಿಂದ ಬರ್ತಾ ತಗೊಬನ್ನಿ. ಅಲ್ಲಿ ಅವ ಅಂಕಲ್ ತಗೊಂಡಿದ್ವಲ್ಲ ನಾವು ಒಂದ್ಸರಿ, ಅಲ್ಲಿ ತಗೊಳ್ಳೋಣ. ಹೆಸರುಘಟ್ಟ ರೋಡು, ನಾನು ಹೆಸರುಘಟ್ಟ ರೋಡಿಗೆ ಬಂದಿಲ್ಲ ಜಾಸ್ತಿ, ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ಇಷ್ಟು ದೂರ ಹೋಗಿದ್ದು. ನೋಡಿ ಇಲ್ಲೆಲ್ಲ ಇದೇ ತರನೇ ತುಂಬಾ ಚೆನ್ನಾಗಿದಾವೆ. ಔಟ್ಸ್ಕರ್ಟ್ಸ್ ಅಲ್ಲಮ್ಮ, ಅದಕ್ಕೆ ಡಾಬಾಗಳು ಜಾಸ್ತಿ, ರೆಸಾರ್ಟ್ಸ್ಗಳು ಜಾಸ್ತಿ, ಔಟ್ಸ್ಕರ್ಟ್ಸ್ ಅಲ್ಲ ಇದ್ದಿದ್ದು. ಈಗ ಸಿಟಿಗೆ ಹೆಸರುಘಟ್ಟ ಬೆಂಗಳೂರಿಗೆ ಬಂದ್ಬಿಟ್ಟಿದೆ. ಫುಲ್ ಎಲ್ಲ ಬಿಡಿಯ ಸೈಟ್ಗಳಾಗಿರೋದ್ರಿಂದ ಇವಾಗ ನರ್ಸರಿ ಇದೆ, ಏರಿಯಾ ಫುಲ್ ಇದಾಗ್ತದೆ. ಸಮ್ ಗ್ರಾನೈಟ್ ಎಲ್ಲ ನೋಡಿ ಇಲ್ಲೆಲ್ಲ ಇದೆ, ಅಂಗಡಿ ಶಾಪ್ಗಳೆಲ್ಲ, ಟೈಲ್ಸು ಗ್ರಾನೈಟ್ ಎಲ್ಲ. ಎಲ್ಲಂದ್ರೂ ಅಳಿಸ್ತೇನೆ, ಎಲ್ಲಂದ್ರೂ ಅಲ್ಲಲ್ಲ ಅಳಿಸ್ನೇನ್ಗಳು, ಹೋಟೆಲ್ಗಳು. ನಂಗೆ ಯಶವಂತಪುರದಲ್ಲಿ ಇರ್ಬೇಕಾದ್ರೆ ಹೆಸರುಘಟ್ಟ ಅಂತಂದ್ರೆ ಅಂದ್ರೆ ಯಾವುದೋ ಒಂದು ನಾಗಮಂಗ್ಲಕ್ಕೆ ಹೋಗೋ ರೇಂಜಿಗೆ ನನ್ಗೆ ಇದು ಏನು ದೂರ ಅನ್ನೋ ತರ. ನಮ್ಗೆ ಇದು ನಿಯರ್ ಇದೆ, ಮತ್ತೆ ಇಲ್ಲಿ ಯಾವುದೇ ಟ್ರಾಫಿಕ್ ಸಿಗ್ನಲ್ ಯಾವ್ದು ಇರೋದಿಲ್ಲ ಇಲ್ಲಿ, ಆಯ್ತಾ. ಆರಾಮಾಗಿ ಬಂದ್ಬಿಡ್ಬೋದು. ಏನೋ ಇವಾಗ ನಾವು ಒಂದು 12 ಕಿಲೋಮೀಟರ್ ಅಂದ್ರೆ ಇಲ್ಲಿ ನಮ್ಗೆ ಅರ್ಧ ಗಂಟೆ ಇಲ್ಲ ಒಂದು 20 ನಿಮಿಷ ಡಿಸ್ಟೆನ್ಸ್ ಅಲ್ಲಿ ಬಂದ್ಬಿಡ್ಬೋದು. ಅದೇ ಇದೆ 12 ಕಿಲೋಮೀಟರ್. ನಾವು ಆ ಕಡೆ ಹೋಗ್ಬೇಕು, ಮಲ್ಲೇಶ್ವರಂ ಆಗಿರ್ಬೋದು. ಮಲ್ಲೇಶ್ವರಂ ಓಕೆ, ಇನ್ನು ದೂರ ಹೋಗ್ಬೇಕಂದ್ರೆ ಎಷ್ಟು ದೂರ ಅಂತ ಅನ್ಸುತ್ತೆ, ಆ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡು ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ. ಮಗು ಸೊ ಇವಾಗ ಒಂಚೂರು AC ಆನ್ ಮಾಡ್ಕೊಂಡ್ರೆ ಈಗ ಒಂಚೂರು ತಂಪಂತ ಅನಿಸ್ತೈತೆ. ಇವೆಲ್ಲಂದ್ರೆ ಅಲ್ಲಿ ಸುಸ್ಸು ಮಾಡ್ತಾಳೆ, ಎಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರು ಪರಿ ಸುಸ್ಸು. ಅಲ್ಲಿ ಬಂದು ಮಾಡೋಳೆ ಇವಾಗ, ನೋಡಿ ಕಾಣಿಸ್ತೈತ ಅಲ್ಲಿ ಮಾಡೋಳೆ. ನಾನು ಎಷ್ಟು ಮ್ಯಾಟ್ ಎಲ್ಲ ಹಾಕಿ ಡೈಲಿ ಎಲ್ಲ ಮಾಡ್ತೀನಿ ನೋಡಿ, ಮ್ಯಾಟ್ ಇಟ್ಟಿರ್ತೀನಿ ಎಲ್ಲ ಹಂಗೆ. ಬಂದ ತಕ್ಷಣ ಏನ ಮೇಡಮ್ ನೋಡಿದೆ ಕಣವ, ಬಾ ಇಲ್ಲಿ ಕೆಳಗಡೆ ಮೇಲೆ ಹಾಕಿ ಹೋಗಿದ್ಯಾ ನೀನು. ಮೇಡಮ್ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿದ್ರು. ನಾನು ಶಾಪ್ ಅನ್ನೋದೇ ಬರ್ತದೆ, ಸಾರಿ. ನಾನು ಒಂದೆರಡು ವೀಡಿಯೋ ಮಾಡಬೇಕು, ಸ್ಯಾರಿದು ಸ್ಟಾಕ್ ಬಂದಿರೋದು ಅದೆಲ್ಲ ಹೊಸದು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇನ್ನು ಸೋಮ್ ಬಂದು ಸಾಹೇಬ್ರು ಹೊರಟ್ರು. ಎಲ್ಲಿಗೆ ಹೊರಟ್ರು ಸೋಮ್? ಅಲ್ಲಿಗೆ ಹೊರಟ್ರಿ? ಹಾಂ ಕೆಲಸ ಉಂಟು ಮಾರಾಯರೇ ಅಲ್ಲ, ಊರಿಗೆ ಹೊರಟ್ರು.
ಊರಿಗೆ ನಾಗಮಂಗ್ಲು ಕೊಟ್ಟರು, ಕೆಲಸ ಇದೆ ನಾಗಮಂಗ್ಲದಲ್ಲಿ, ಅದಕ್ಕೆ ಅಪ್ಪ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಹಾಗೆ ಒಂದು ಗ್ಯಾಸ್ ಗೀಝರ್ ಇತ್ತು. ಸೊ ಊರಿಗೆ ಬೇಕಾಗುತ್ತೆ, ಸೋಲಾರ್ ನೀರಿನ ಮಳೆಗಾಲ, ನೀರು ಸಾಕಾಗಲ್ಲ, ಅಲ್ಲಿ ಹೋದಾಗ ತಣ್ಣೀರು ಆಗಿಬಿಡುತ್ತೆ. ಅಲ್ಲಿ ಗ್ಯಾಸ್ ಗೀಝರ್ ಏನೂ ಇಲ್ಲ, ಹೀಟರು ಗ್ಯಾಸ್ ಗೀಝರ್ ಅದಲ್ಲ. ಅದಕ್ಕೆ ಇವಾಗ ಇದನ್ನು ಎತ್ಕೊಂಡು ಹೋಗೋಣ ಅಂತ, ಹೆಂಗೋ ಕಾರಲ್ಲಿ ಹೋಗ್ತಾರಲ್ಲ ತೊಗೊಂಡು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಯ್ತಾವ್ರೆ. ಇನ್ನೇನೇನು ತೊಗೊಂಡೋಗ್ಬೇಕು, ಅಪ್ಪ ತಿನ್ನೋದಕ್ಕೆ ಒಂಚೂರು ಮಿಕ್ಸರ್ ಇದ್ದರೆ ಕೊಟ್ಟು ಕಳ್ಸಕ್ಕಂದ ಅಂತಂದರು. ಮಿಕ್ಸರ್ ಇರಲಿಲ್ಲ, ಸ್ವಲ್ಪ ಘಾಟಿ ಈ ಥರ. ಅಪ್ಪಂಗೆ ಅಲ್ಲಿಲ್ವಲ್ಲ, ಮೆತ್ತಗೆ ನವಣ್ಸ್ಕೊಂಡು ತಿನ್ನೋಕ್ಕೆ ಏನಾದರೂ ಬೇಕು. ಸೊ ಅದಕ್ಕೆ ಸ್ವಲ್ಪ ಇತ್ತು, ನಾನು ತರಿಸಿದ್ದೆ ಮೊನ್ನೆ ಇದು ಕಾಂತಿ ಸ್ವೀಟ್ಸ್ ಅಲ್ಲಲ್ಲ, ಸೊ ತರಿಸಿದ್ದೆ. ಅದಕ್ಕೆ ಇವಾಗ ಅದನ್ನೇ ಕೊಟ್ಟು ಕಳಿಸ್ತೀನಿ. ಇಲ್ಲಪ್ಪ ನಾನು ಮಿಕ್ಸರ್ ಮಾಡಿಲ್ಲ, ಇದೆ ಇವಾಗ ಅಪ್ಪಂಗೆ ಹೇಳಿಲ್ಲ ಇದಿದೆ ಅಂತ, ಸುಮ್ಮನೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಮತ್ತು ಇನ್ನು ಇಲ್ಲಿ ನೋಡಿ ಮೆಡಿಸನ್ಸ್ ಎಲ್ಲ ಅಪ್ಪಂದು ಅಮ್ಮಂದು ಎಲ್ಲರೂ ಮೆಡಿಸನ್ಸ್ನು ತಗೊಂಡು ಹೋಯ್ತವ್ರೆ. ಹಾಗೆ ಮತ್ತು ಇವಾಗ ಇಷ್ಟು ಸೀರೆ ಒಬ್ಬರು ಬುಕ್ ಮಾಡ್ಕೊಂಡವ್ರೆ, ರಾತ್ರಿ ಪೇಮೆಂಟ್ ಮಾಡಿದರು. ಸೊ ಅವರು ಹೆಸ್ರುಘಟ್ಟನೇ, ಇಲ್ಲಿ ನೋಡಿ ಹೆಸ್ರುಘಟ್ಟ ಇಲ್ಲಿ ಹೆಸ್ರುಘಟ್ಟ ಹತ್ರ. ಸೊ ಅದಕ್ಕೆ ಇವಾಗ ಅವ್ರಿಗೆ ಪ್ಯಾಕ್ ಮಾಡಬೇಕು. ಇದು 4 ಸೀರೆ ಒಬ್ಬರು ಮಾಡಿಕೊಂಡು, ಅದು ಬೆಳಗ್ಗೆ ನಾನು ಅಲ್ಲೇ ಬರೆದಿಟ್ಬಿಟ್ಟು ಹಂಗೆ ಹೊರಟೆ. ಸೊ ಆಗಲಿಲ್ಲ, ಒಂದಷ್ಟು ಅಲ್ಲೂ ಪಾರ್ಸಲ್ಗಳನ್ನೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸಂಡೇ ಅಲ್ವಾ, ಮೆಸೇಜ್ಗಳು ನೆನ್ನೆ ನೈಟ್ ಮಾಡಿಟ್ಟಿದ್ದು ಫ್ರೆಂಡ್ಸ್. ಇದನ್ನು ನೈಟ್ ಇಷ್ಟು ಕೂತ್ಕೊಂಡು ಒಂದು 10:30ವರೆಗೂ ಎಷ್ಟು ಮೆಸೇಜ್ ನೋಡೋಕ್ಕಾಗುತ್ತೆ ಅಷ್ಟು ಮೆಸೇಜ್ನ ನೋಡ್ಬಿಟ್ಟು ಎಲ್ಲ ಅದೂ ಪ್ಯಾಕ್ ಮಾಡಿಟ್ಟೆ. ಇಲ್ಲೊಂದು ಪಾರ್ಸಲ್ ಬಂದೈತೆ, ಅದನ್ನು ಬೇರೆ ಓಪನ್ ಮಾಡಿ ನೋಡಬೇಕು. ಈ ಕೆಲಸ ಒಂದು ಬಾಕಿ ಐತೆ. ಕೆಲಸಗಳು ಎಷ್ಟಿದೆ ಅಂತಂದರೆ ಹೇಳಂಗಿಲ್ಲ. ನಮ್ಮ ಪರಿಗೆ ಏನಾದ್ರು ಪ್ಲಾಸ್ಟಿಕ್ಗಳ ಐಟಮ್ಗಳು ಸಿಕ್ಕರೆ ಇಲ್ಲಿ ನೋಡಿ ಹೆಂಗೆ ಮುರಿದಾಕೊಳ್ಳೆ. ಖುಷಿಯಮ್ಮ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಕಚ್ಚಿರೋದವಳು. ಹಿಂಗೇನಾರು ಸಿಕ್ಕರೆ ಕಟ್ಟ ಅಂತ ರಾತ್ರಿ ಎಲ್ಲ ಕಟ್ಟ ಅಂತ ಕಡಿತಾಳೆ. ನೆನ್ನೆ ರಾತ್ರಿ 1 ಗಂಟೆಲಿ ಎದುರುಗಡೆ ಮನೆಯವರು ಬಂದು ಬಾಗಿಲು ಅವ್ರ ಮನೆಗೆ ಅವ್ರ ಪಾಡಿಗೆ ಅವ್ರು ಹೋಯ್ತವ್ರೆ. ನಾನು ಮಲ್ಕೊಂಡಿದ್ದೀನಿ, ಓ ಅಂತ ಶುರು ಮಾಡ್ಕೊಂಡ್ಬಿಟ್ಲು. ಖುಷಿ ಇದೇನಿದು ಬೆಲ್ಲನಾ? ಬೆಲ್ಲ ಚೆಲ್ಲಿದ್ಯಾ? ಓ ಅಂತ ಶುರು ಕೇಳಿಸ್ತಾ ರಾತ್ರಿ ಪರಿ 1 ಗಂಟೆಲಿ ಬೊಗ್ಳುತ್ತಿದ್ದು. ಯಾರು ಅವ್ರ ಮನೆ ಎದುರುಗಡೆ ಮನೆಯವರು ಪಾಪ ಅವ್ರ ಮನೆಗೆ ಅವ್ರು ಹೋಗಂಗಿಲ್ಲ, ಹಂಗೆ ಆ ಹಾವಳಿ ಇಡ್ತಾವಳೆ ಅವಳು. ಪರಿ ಅನ್ನೋದ ಪರುಪುರ ಅಲ್ಲಿ ನೋಡಿ ಅವಳು ನೆಗ್ತಾ ಇರೋದದು. ಗೆಜ್ಜೆ ತಂದ್ವಿ, ಗೆಜ್ಜೆ ಉದುರಿಸ್ಬಿಟ್ಟಿದ್ಲು. ಇಲ್ಲಿ ಇದೊಂದು ತಂದೆ, ಅವತ್ತು ಹಾಕೇ ಇಲ್ಲ. ಅವಳಿಗೆ ಜ್ವರ ಬಂದ್ಬಿಟ್ಟಿತ್ತು. ಸೊ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು 3 ದಿನ ಕಂಟಿನ್ಯೂಸ್ ಆಗಿ ಫ್ರೆಂಡ್ಸ್, 1 ದಿನ 2 ಇಂಜೆಕ್ಷನ್ನು. ಏನೇನು ತೊಗೊಂಡೋಗೋದು ಅಂತನಾ ಅಷ್ಟೇ, ಇನ್ನೇನಿಲ್ಲ. ಇದೊಂದು ಅದೊಂದು ಅಷ್ಟೇ. ರಾಗಿ ಅಪ್ಪ ಇದೆಯಾ ಅಂತ ಹೇಳಿದ್ರು, ರಾಗಿ ಏನು ಬೇಡ ಅಂದರು. ನಮ್ಮ ಮನೆಯವರು ನಾಳೆವರೆಗೂ ಇರಲ್ಲ, ಬೇಜಾರು. ಆ್ಯಕ್ಚುಲಿ ನಾಳೆ ಹೋಗೋದಿತ್ತು ಪ್ಲ್ಯಾನ್ ಅವರು. ಸೋಮು ಇವತ್ತೇ ಹೋಗ್ಬಿಡ್ತೀನಿ, ಮತ್ತೆ ನಾಳೆ ಬೆಳಗ್ಗೆ ಹೋಗಬೇಕು, ಮತ್ತೆ ಟ್ರಾವೆಲು ಏನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ ನಿಖಿತಾ ಅಂತಂದರು. ಸೊ ಅದಕ್ಕೋಸ್ಕರ ಕೊಡ್ತಾಯಿದ್ದಾರೆ. ನಾನು ನನ್ನ ಮಕ್ಕಳು ಇವತ್ತಷ್ಟೇ ಫ್ರೀ ಬರ್ಡ್ಸ್ ನಾವು. ಹ್ಯಾಪಿ ವೀಕೆಂಡ್. ಕೀರ್ತಿಗೆ ಒಂದು ಫೋನ್ ಮಾಡಬೇಕು. ಹಾಂ, ಸೋಮು ಅವ್ರು ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಒಂದು ತಮ್ಮನೇಲಿಗೆ ಫೋರ್ಸ್ ಫ್ರೆಂಡ್ಸ್. ಸೋಮು ಅವ್ರು ತವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅಪ್ಪ ಹಂಗಲ್ಲ, ತೆಂಗು ತನಗಲ್ಲ. ಏನು ಸೋಮ್ ಯಾವಾಗಲೂ ಹೇಳೋರು ನನಗೆ ಯಾವಾಗಲೂ ಹೇಳೋರು ಸೋಮು ಏನಂದರೆ, ಅಯ್ಯೋ ನಿಮ್ಮಮ್ಮ ಇರೋವರೆಗೂ ಕಣೆ ಅದೆಷ್ಟು ಆಡ್ತೀಯಾ ಭದ್ರಾವತಿ ಅಂತ. ನಿಮ್ಮಮ್ಮನ ಮನೆಗೆ ಹೋಗ್ಬೇಕಾದ್ರೆ ಏನು ಜೋಶು, ಏನು ಖುಷಿ, ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತಾಳೆ ಅಂತ ಫ್ರೆಂಡ್ಸ್ ಹೇಳೋರು. ಇವತ್ತು ಇದನ್ನು ನಾನು ಉಲ್ಟಾ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವರಮ್ಮ ಅಪ್ಪನ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೇನು ಜೋಶು ನೋಡಿ, ಬರೋದನ್ನೆಲ್ಲ ಏನೇನಿದೆ ಎಲ್ಲ ಎತ್ಕೊಂಡು ಹೋಗ್ತಾರೆ. ಅದಕ್ಕೆ ಅದೇನೋ ಗಾದೆ ಹೇಳ್ತಾರೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನಂಗೆ ಟೈಮು ಹಂಗೆ ಇರೋದಿಲ್ಲ. ಟೈಮ್ ಬರ್ತದೆ. ನೋಡಿ ಬಾ, ನಡಿಯವ ತಾಯಿ, ನೀನು ತಾಯಿ ನಮ್ಮವ್ವ. ಆ ಬೆಲ್ಲದ ಪೌಡ್ರು ತಿನ್ಕೊಂಡು ಹೊಟ್ಟೆ ನೋವು ಬರ್ತದೆ. ನಡಿ, ಕಣ್ಣು ಯಾಕೆ ಹಂಗೆ ಬಿಡ್ತಾ ಇದೆಯಾ?
ಲೇ ಸುಬಿ ನಡಿ. ಏಯ್ ಬರೀ ಸೋಮ್ ಯಾಕೆ ಕೆಳಗಡೆ ಇಟ್ಟಿದ್ದೀರಾ? ನಡಿ ಒಳಗೆ ಫಸ್ಟ್. ಓಕೆ ಫ್ರೆಂಡ್ಸ್ ಬಾಯ್. ಅಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಅಲ್ಲ, ಓಕೆ ಸೋಮ್ ಬಾಯ್. ಬರೀ ಬಾ ಮಗಳೇ. ಅಮ್ಮೋ ಬಾ. ನನಗೆ ಈ ಪರ್ಸ್ನಲಿ ಸ್ಲಿಪ್ಪರ್ ಎಷ್ಟು ಇಷ್ಟ ಗೊತ್ತಾ ಫ್ರೆಂಡ್ಸ್? ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಚೆನ್ನಾಗಿದೆ ಸೋಮ್ ಇದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಸ್ಲಿಪ್ಪರು. ಮಸ್ತ್ ಅನಿಸುತ್ತೆ ನನಗೆ. ಈ ಥರ ನಮ್ಮ ಯಶೋದ ಆಂಟಿಗೆ ಈ ಥರ ಸ್ಲಿಪ್ಪರ್ಸ್ಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಒಂಥರ ಮಿಣ ನೈಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಮಿಣ ಅಂತ ಮಿಂಚುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಇಷ್ಟ ನನಗೆ. ಕಾಲು ಪೇಯ್ನ್ ಅನಿಸಲ್ಲ, ಕ್ವಾಲಿಟಿ ಸಖತ್ತಾಗಿದೆ, ಹಂಗೆ ಪ್ರೈಸು ಕೂಡ ಚೆನ್ನಾಗಿದೆ. ಪ್ರೈಸಿನ ತಕ್ಕನಾಗಿ ಅಂದರೆ ಕಾಸಿನ ತಕ್ಕನಾಗಿ ಕಾಂಚಾಣ ಅಂತಾರಲ್ಲ, ಹಂಗೆ ಪ್ರೈಸಿನ ತಕ್ಕನಾಗಿ ಹಾಗೆ ಇದೆ. ಸದ್ಯಕ್ಕೆ ನನ್ನ ಮಗಳು ಇದನ್ನೆಲ್ಲ ಕಚ್ಚಾಕ್ತಾಯಿದ್ರೆ ಸಾಕು, ಎಲ್ಲ ಶೂಸ್ಗಳನ್ನೆಲ್ಲ ಕಿತ್ತಾಕ್ಬಿಡ್ತಾಳೆ. ನೋಡಿ ಇವೆಲ್ಲ ಕಿತ್ತಾಕಿರೋದೆ, ಬರೀ ಕಿತ್ತಾಕಿರೋದೆ. ಇಲ್ಲಿ ನೋಡಿ ಎಲ್ಲ ಕಿತ್ತಾಕೊಳ್ಳೆ. ಬಿಡ ಬರೀ ಸುಬಿ ಬಾಯ್ ಮಾಡ್ಬಿಡು ಅಪ್ಪಗೆ. ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಖುಷಿ ಅಪ್ಪಗೆ ಹ್ಯಾಪಿ ಜರ್ನಿ ಹೇಳು. ಓಕೆ ಹಾಂ, ಹೋಮ್ವರ್ಕ್ ಬ್ಯಾಲೆನ್ಸ್ ಇದೆ, ಅದು ಮಾಡಿಸ್ಬಿಡ್ತೀನಿ. ಒಂದೆರಡು ವೀಡಿಯೋ ಇದೆ, ಮಾಡಿಬಿಟ್ಟು ಬಾಯ್. ನಡಿ ಬಂಗಾರ. ಹಾಂ ಏ ಬರೀ ಬಾರಿ ಇಲ್ಲಿ ಕರ್ಕೊಬ್ರ ಗೋಡು ಅಣ್ಣ. ನೀನು ಬೆಲ್ಲ ತಿನ್ನೋದು ಬಿಟ್ಬಿಟ್ಟು ಕರ್ಕೊಂಬಾರೆ ಸುಬ್ಬ ಅವಳನ್ನ ಹೋಗಿ. ಬಾ ಮಗಳೇ. ಅವಳ ಕಣ್ಣು ಎಷ್ಟು ರೆಡ್ ಕಲರ್ ಕಾಣಿಸ್ತದೆ ಗೊತ್ತಾ? ಸೋಮ್ ಇದ್ದರೆ ಒಂಥರ ಇದ್ದರೆ ಅಂದರೆ ನನಗೇನು ಗೊತ್ತಾ, ಸೋಮ್ ಇರ್ಬೇಕು ಮನೆಯಲ್ಲಿ. ಆದರೆ ಹೆವಿ ಫೋನ್ಗಳು ಬರ್ತಾಯಿರ್ತವೆ ಆಫೀಸ್ ಕಡೆಯಿಂದ. ನನಗೆ ಅವಾಗ ಕೋಪ ಬಂದುಬಿಡುತ್ತೆ. ಅವ್ರು ನೆಮ್ಮದಿಯಾಗಿ ಮಲಗಂಗಿಲ್ಲ, ಬಿಡಂಗಿಲ್ಲ, ಫೋನ್ ಬರ್ತಾನೆ ಇರ್ತವೆ, ಎನ್ಕ್ವೈರಿಗಳು. ಆವಾಗ ಮಾತಾಡ್ತಾ ಇರಬೇಕಾಗುತ್ತೆ. ಅವಾಗ ನಂಗೆ ಅನಿಸುತ್ತೆ, ನೀನು ಮನೇಲಿ ಇದ್ದು ವೇಸ್ಟ್, ಸುಮ್ಮನೆ ಆಫೀಸ್ಗೆ ಕೊಟ್ಟೋಗ್ಬಿಡು ಅಂತ ಅನಿಸುತ್ತೆ. ಹಂಗೆ ಆ ಟೈಮ್ನಲ್ಲಿ ನೀವು ಮನೇಲಿ ಇರೋದಕ್ಕಿಂತ ಆಫೀಸ್ಗೆ ಹೋಗೋದೇ ಬೆಸ್ಟ್, ಓಡ್ಬಿಡಿ ಅಂತೀನಿ. ಇಲ್ಲ ಅಂತ ಇಲ್ಲದೆ ಇರುವಾಗ ಒಂಥರ ಅಯ್ಯೋ ಮನೇಲಿ ಒಂಥರ ಬಿಕ್ಕು ಅನಿಸ್ತೈತೆ, ಸೋಮಿದ್ರೆ ಏನೋ ಒಂದು ಹೆಲ್ಪ್ ಮಾಡಿಕೊಡ್ತಾಯಿದ್ರು ಅನ್ನೋ ಥರ ಅನಿಸುತ್ತೆ. ಅವ್ರು ಏನೂ ಹೆಲ್ಪ್ ಮಾಡಲ್ಲ ಯೂಶ್ವಲಿ, ಅಂದರೆ ಕೆಲಸದ ವಿಚಾರಕ್ಕೆ ಬಂದಾಗ ಏನೂ ಹೆಲ್ಪ್ ಮಾಡೋದಿಲ್ಲ. ಆದರೂ ನನಗಂಗೆ ಆ ಥರ ಅನಿಸುತ್ತೆ ಅಷ್ಟೇ. ಖುಷಿ ಅವಳು ಕರ್ಕೊಂಡು ಬಾ ಇಲ್ಲಿ. ಬಾ ಬಾ. ಶುರು ಆಯ್ತು ಇವ್ರಿಬ್ರದ್ದು. ಹಾಂ ಒಂದು ಬಟ್ಟೆ ತಗೊಂಬಂದಲ್ಲಿ ಹೊಸ್ಸು ಶಮಿಯಲ್ಲಿ ಅಂಟಿಸ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಹೋಗಿದ್ದು ನಾನು. ಹಾಂ ಏನಾದ್ರಾಗಲಿ ಇನ್ನೊಂದು ವಾರದಲ್ಲಿ ನಾನು ಕೆಲಸದವ್ರನ್ನ ಹುಡುಕ್ಬೇಕು ಅಷ್ಟೇ. ಅದೇ ಕೆಲಸ ಮೀನ್ಸ್ ನನಗೆ ಮನೆ ಕ್ಲೀನ್ ಮಾಡಿಕೊಡೋರನ್ನ ಹುಡುಕ್ಲೇಬೇಕು ಅಟ್ ಎನಿ ಕಾಸ್ಟು. ನನಗೆ ತುಂಬ ಟಯರ್ಡ್ ಥರ ಫೀಲ್ ಆಗ್ತಾಯಿದೆ, ಮತ್ತು ತುಂಬ ಒಂದು ಸ್ವಲ್ಪ ಸ್ಟ್ರೆಸ್ ಆಗ್ತಾಯಿಲ್ಲ. ಸ್ಟ್ರೆಸ್ ಅಂದರೆ ಇವಾಗ ಹೆಂಗಿದ್ರು ಮನೆಯಲ್ಲೇ ಇರ್ತೀನಿ, ಎಲ್ಲ ಕೆಲಸ ಪ್ಯಾಕಿಂಗ್ ಆಗಿರ್ಬೋದು, ಎನ್ಕ್ವೈರಿ, ವಾಟ್ಸಪ್ ಮೆಸೇಜ್ ಆಗಿ ನಾನು ಮಲಗಿದ್ರು ಕೂಡ ನಾನು ಮಾಡ್ಕೊಂಬಿಡ್ತೀನಿ. ಅದೆಲ್ಲ ಸ್ಟ್ರೆಸ್ ಥರ ಏನಾಗ್ತಾಯಿಲ್ಲ, ಆದರೆ ಬಾಡಿ ಪೇಯ್ನ್ ಜಾಸ್ತಿ ಆಗ್ತೈತೆ ನನಗೆ. ಅಂದರೆ ಮನೆ ಕಂಪ್ಲೀಟ್ ಕೆಲಸ, ಹೊಸ ಮನೆಯದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಶುರು ಆಗ್ತೈತೆ ಅಷ್ಟೇನೆ. ಅದು ಬಿಟ್ಟರೆ ಇಲ್ಲೆಲ್ಲ ಇವಾಗ ಇವಳೊಂದು ಸ್ವಲ್ಪ ಕೊಟ್ಲೆ ಕೊಡ್ತಾಳೆ, ಒಂದು ವಾರದಿಂದ ಹೆಬ್ಬಿ ಕೊಟ್ಲೆ ಕೊಡ್ತಾಳೆ. ಅದಕ್ಕೇನೆ ಸ್ವಲ್ಪ ನನಗೆ ಏನು ಇವಳನ್ನ ಹೇಳಕ್ಕೊಬ್ಬ, ಅವಳು ಪರಿ ಬೇರೆ, ಅಯ್ಯೋ ಇಬ್ಬರು ಒಂಥರ ಕೊಟ್ಲೆ ಕೊಡ್ತವ್ರೆ. ಅದಕ್ಕೆ ಸ್ವಲ್ಪ ಇಲ್ಲ, ನಾನು ನನ್ನ ಪ್ಲ್ಯಾನ್ ಇದ್ದಿದ್ದು ಅದು ಹೇಳ್ದಂಗೆ, ಬೆಳಗ್ಗೆ ಹೇಳ್ದಂಗೆ ಇವಾಗ ಸದ್ಯಕ್ಕೆ ಬೇಡ, ಮನೆ ಕೆಲಸಕ್ಕೆ ಯಾರೂ ಬೇಡ, 1-2 ತಿಂಗಳು ಈ ಮನೆಯಲ್ಲಿ ನಾನೇ ನಿಭಾಯಿಸ್ಕೊಬಿಡೋಣ. ಹೊಸ ಮನೆಗೆ ಹೋದ್ಮೇಲೆ ಹೆಂಗಿದ್ರು ಕೆಲಸಕ್ಕೆ ತಗೊಳ್ಳೇಬೇಕು, ಆವಾಗ ಯಾರನ್ನಾರು ಒಬ್ರನ್ನ ಚೆನ್ನಾಗಿ ನೋಡ್ಕೊಂಡು ತಗೊಬಿಡೋಣ ಅಂತ ಅಂದ್ಕೊಂಡೆ. ಆದರೆ ನನಗೆ ಇವಾಗಲೇ ಆಗ್ತಾಯಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಜಸ್ಟ್ ನನಗೆ ಏನಿಲ್ಲ, ಒಂಚೂರು ಮನೆ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆಗಳನ್ನ ಮನೇಲಿ ಅಲ್ಲಿಂದ ಅಲ್ಲೇ ವಾಶ್ ಮಾಡ್ಕೊಬಿಡ್ತೀನಿ. ಸ್ವಲ್ಪ ಪಾತ್ರೆ ತೊಳ್ಕೊಟ್ಟು ಮತ್ತು ಅಲ್ಲಿ ಇಲ್ಲಿ ನಾನು ಅವಾಗ ಏನಾರು ಗಜ ಆಗ್ತಾಯಿದ್ರೆ ಅದನ್ನು ಕ್ಲೀನ್ ಮಾಡ್ಕೊಡೋ ಥರ ಸಿಕ್ಕರೆ ಸಾಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಯಾರು ಸಿಗ್ತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇದೇ ಒಂಥರ ಟೆನ್ಷನ್ನು. ಅದಕ್ಕೆ ನಮ್ಮ ಸೋಮು ಯಾರನ್ನಾರು ಅಪಾಯಿಂಟ್ ಮಾಡ್ಕೊ. ನಾನು ಅಪಾಯಿಂಟ್ ಮಾಡಿಕೊಡಿ ಬೇಕಿದ್ರೆ ಅಂತಂದರೆ, ಅಯ್ಯೋ ನಿನ್ನ ತಕ್ಕನಾಗ ಸಿಗಬೇಕಲ್ಲ ತಾಯಿ, ಅದೇ ಬೆಳಗ್ಗೆ ಹೇಳಿದ್ನು ನಾನು, ನಿನ್ನ ತಕ್ಕನಾಗ ಸಿಗಬೇಕಲ್ಲ ತಾಯಿ ಅಂತ ಹೇಳ್ತಾರೆ. ಅವರೆಲ್ಲ ಕುತ್ಕೊಂಡು ಹೇಳೋದು ಸುಲಭ, ನಮಗೆ ಗೊತ್ತು ಅದು ಏನು ಅನುಭವಿಸೋದು ಅಂತ. ನನಗೆ ಇನ್ನೊಂದೇನೆಂದರೆ, ನಂಗೆ ನೀಟಾಗಿರಬೇಕು ಮಾಡೋರು ಕೆಲಸ. ನಾನು ಯಾವಾಗಲೂ ಹೇಳೋದೇನೆಂದರೆ, ನಿಮ್ಗೇನು 100 ರೂಪಾಯಿ 500 ರೂಪಾಯಿ ಬೇಕಾದ್ರೆ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ, ನೀವು ಕೇಳೋದಕ್ಕೆ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ. ಆದರೆ ನನಗೆ ಮನೆ
ಕ್ಲೀನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡ್ರಿ. ಇಷ್ಟೇ ನಾನು ಕೇಳೋದು ಫ್ರೆಂಡ್ಸ್. ತಪ್ಪಾ? ಇವಾಗ ಬರೋದೇ ಅವರು ಸಂಬಳಕ್ಕೋಸ್ಕರನೇ ಕೆಲ್ಸಕ್ಕೆ ಬರೋದಲ್ವಾ. ಇವಾಗ ಬೇರೆ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕು, ಬೇರೆ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಅರ್ಜೆಂಟ್ ಮಾಡ್ತಿರ್ತಾರೆ. ಸೊ ನಾನು ಆ ಅರ್ಜೆಂಟ್ ಮಾಡ್ತೀರಲ್ಲ, ಬೇಕಾದ್ರೆ ಆ ಸಂಬಳನ ನಾನು ನಿಮಗೆ ಕೊಟ್ಬಿಡ್ತೀನಿ, ನಂಗೆ ನೀಟಾಗಿ ನಮ್ಮ ಮನೆಯಲ್ಲೇ ಸಮಾಧಾನವಾಗಿ ನೀಟಾಗಿ ಕೆಲಸ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರೂ ಹಂಗಿರೋದಿಲ್ಲ. ನೋಡೋಣ ಹೆಂಗಾಗುತ್ತೆ ಏನು ಎತ್ತ ಅಂತ ಹುಡುಕೊಂಡು ಒಂಚೂರು ರಿಸರ್ಚ್ ಮಾಡಿ ಒಂದು ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಓಕೆ, ಇನ್ನು ನನಗೆ ಬೇಜಾನ್ ಕೆಲಸಗಳಿದ್ದಾವೆ. ಸೊ ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ಲಿ. ಇವತ್ತಿನ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಿಂಗೂ ಸ್ವಲ್ಪ ಟೈಮ್ ಫ್ರೀ ಇದೆ. ನಾನು ಅಂದ್ಕೊಂಡೆ ನನಗೆ ಹೆಡೇಕ್ ಇಲ್ಲ ಸದ್ಯ, ಟಚ್ ವುಡ್ ನನಗೆ ಹೆಡೇಕ್ ಬರಲಿಲ್ಲ. ಯೂಶ್ವಲಿ ತಲೆನೋವು ಬಂದ್ಬಿಡುತ್ತೆ ಎಲ್ಲರೂ ಹೊರಗಡೆ ಹೋದಾಗ. ಇವಾಗ ಕಡಿಮೆ ಅಲ್ವ ಎಲ್ಲವರು ಹೊರಗಡೆ ಹೋಗ್ತಾ ಇರೋದು, ಈ ಅಪರೂಪಕ್ಕೆ ಹೋದಾಗ ತಲೆನೋವು ಬಂದ್ಬಿಡುತ್ತೆ. ಇವತ್ತು ನನಗೆ ತಲೆನೋವಿಲ್ಲ, ಆದ್ದರಿಂದ ಸ್ವಲ್ಪ ವಾರ್ಡ್ರೂಬ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಿದೆ. ಸೊ ಅದಕ್ಕೋಸ್ಕರ ಅದೆಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಖುಷಿಗೂ ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದಿದೆ. ಮತ್ತು ಕೀರ್ತಿ ಇವತ್ತು ಫೋನ್ ಮಾಡಿಲ್ಲ. ಕೀರ್ತಿ ಆ್ಯಕ್ಚುಲಿ ಎಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗೆ ಆಸ್ಟ್ರೇಲಿಯಾದಿಂದ ನಾವು ಫ್ರೆಂಡ್ ಬಂದಿದ್ದಾರೆ ಅಂತ ಹೇಳ್ತಾಯಿದ್ರು ನೆನ್ನೆ. ಯಾಕೆಂದರೆ ನೆನ್ನೆ ಮೀಟಿಂಗ್ ಇತ್ತು ಹೊಸ ಮನೆಯದು. ಇನ್ನೇನು ಲಾಸ್ಟ್ ಸ್ಟೇಜಲ್ಲಿದೆ ಕೆಲಸಗಳೆಲ್ಲ ಮುಗೀತು. ಅಂದರೆ ಏನು ಸ್ಟೆಪ್ಸ್ ಏನಿದೆ ನಮ್ಮದು ಒಳಗಡೆ ಫ್ಲೆಕ್ಸ್ ಸ್ಟೆಪ್ಸು, ಅದಕ್ಕೆ ಸ್ಕರ್ಟಿಂಗ್ ಬರುತ್ತಲ್ಲ ಅದು ಮಾಡೋದಿದೆ. ಮತ್ತು ವೈರಿಂಗು, ಲೈಟಿಂಗ್ಸು ಅದೆಲ್ಲ ನಡೀತಾಯಿದೆ. ಮತ್ತು POP ಇದೆಲ್ಲ ಲೈಟಿಂಗ್ಸು, ಹೌದು ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಅದೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ಒಂದು ಮೀಟಿಂಗ್ ಇತ್ತು, ಆವಾಗ ಖುಷಿನ ನಾನು ಕೀರ್ತಿ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಅಷ್ಟೇ ಸಿಕ್ಕಿದ್ದು ಕೀರ್ತಿರು. ಬನ್ನಿ ನಿಖಿತಾ ಒಂದು ಕಾಫಿ ಮಾಡ್ಕೊಡ್ತೀನಿ, ಸ್ಟ್ರಾಂಗ್ ಕಾಫಿ ಅಂತ ಹೇಳಿದ್ರು. ನಾನು ಇಲ್ಲ ಕೀರ್ತಿ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ ಬಂದಿದ್ದಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಮಾಡ್ಕೊಂಡು ಒಂಚೂರು ನಾನು ಇವತ್ತು ಫೋನ್ ಮಾಡ್ಕೊಂಡು ಅವ್ರು ಬರ್ತೀನಿ ಅಂತ ಹೇಳಿದ್ರು. ಅವ್ರ ಫ್ರೆಂಡಿಗೆ ನಾನು ಸೀರೆ ತೊಗೋಬೇಕು ನಿಖಿತಾ, ಬರ್ತೀನಿ ಅಂತ ಹೇಳಿದ್ರು. ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ, ನೋಡ್ತೀನಿ. ಹಾಗೆ ಆದರೆ ನಾನು ಅಂದ್ಕೊಂಡಿದ್ದೀನಿ. ಆದರೆ ನನಗೇನಾದ್ರು ಟೈಮ್ ಆಯಿತು ಅಂತಂದರೆ, ಫ್ರೀ ಇತ್ತು ಅಂತಂದರೆ, ಆದರೆ ಈ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲ ಅಂತಾರೆ ನಾಳೆ, ಅಂದರೆ ಇವತ್ತು ಸೋಮವಾರ ಬೆಳಗ್ಗೆ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸಂಡೇ ಟೈಮು ಕೆಲವರು ನೋಡೋರಿರ್ತೀರ, ಅಂದರೆ ಫ್ರೀಯಾಗಿ ಎಲ್ಲ ಕೆಲಸಕ್ಕೆ ಹೋಗದೆ ಇರೋರೆಲ್ಲ ಆರಾಮಾಗಿರ್ತೀರ, ನೋಡೋರು ಇರ್ತೀರ. ಕೆಲವರು ಸೋಮವಾರದತ್ತು ಫ್ರೀಯಾಗಿರೋರು ಇರ್ತೀರ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಡ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ಇನ್ನೊಂದು ವ್ಲಾಗ್ ಇಷ್ಟ ಆಗಲಿ ಓಕೆ, ಥ್ಯಾಂಕ್ ಯು. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ